ದೇಶದಲ್ಲೇ ಮಾದರಿ ನೀರಾವರಿ ಯೋಜನೆಯಾದ ಪೂರಿಗಾಲಿ ಹನಿ ತುಂತುರು ನೀರಾವರಿ ಯೋಜನೆ ಕುರಿತು ಚರ್ಚಿಸಲು ಬಿಜಿಪುರ ಹೋಬಳಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರ ಸಭೆ ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮದ ಶಾಸಕರ ನಿವಾಸದಲ್ಲಿ ನಡೆಸಲಾಯಿತು. ಸಭೆಯ ಶಾಸಕ ನರೇಂದ್ರ ಸ್ವಾಮಿರವರ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಯೋಜನೆ ಮಹತ್ವತರವಾಗಿದ್ದು, ಈ ಯೋಜನೆ ಪ್ರಾರಂಭವಾದರೆ ಈ ಭಾಗದ ರೈತರ ಬದುಕು ಹಸನವಾಗುತ್ತದೆ. ಅದಕ್ಕಾಗಿ ನಮ್ಮ ಕಾರ್ಯಕರ್ತರು ಬ್ಲಾಕ್ ಮಟ್ಟದಲ್ಲಿ ರಾಯರಿಗೆ ಈ ಯೋಜನೆ ಬಗ್ಗೆ ಅರಿವು ಮೂಡಿಸಬೇಕು. ಅದಕ್ಕಾಗಿ ಈ ಸಭೆ ಕರೆದಿರುವುದು ಎಂದರು. ಈ ವೇಳೆ ಮುಖಂಡರು ಶಾಸಕ ನರೇಂದ್ರ ಸ್ವಾಮಿ ಮಾತಿಗೆ ಕೈ ಜೋಡಿಸಿ, ನಿಮ್ಮ ಯೋಜನೆಯಿಂದ ರೈತರ ಆರ್ಥಿಕವಾಗಿ ಸದೃಢರಾಗುತ್ತಾರೆ ಎಂದರೆ ನಾವೆಲ್ಲರೂ ನೀವು ಹೇಳಿದಾಗೆ ಕೇಳುತ್ತೇವೆ ಎಂದರು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಬಸವರಾಜು, ಅಮೃತ ಕಂಟೇಶ್, ಅಂಬರೀಶ್, ಬಾಚನಹಳ್ಳಿ ರವೀಂದ್ರ ಕುಮಾರ್, ವೆಂಕಟರಾಜು, ಮಂಚನಹಳ್ಳಿ ಸಿದ್ದರಾಜು, ಬಬ್ರು ವಾಹನ ಸೇರಿದಂತೆ ಹಲವರು ಇದ್ದರು. ನಿಮಗೆ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲರೂ ಚೇಂಜ್ ಬೇಕು ಅಂತ ಕೇಳ್ತಿದ್ರಿ. ಇದೆಲ್ಲ ರೆಡಿ ಆಗ್ಬೇಕಾದ್ರೆ ಒಂದು ಸಂಘದ ಜವಾಬ್ದಾರಿ ಇಷ್ಟೇ ಆಗ್ಬೇಕಾದ್ರೆ ಬೇರೆ ಎಲ್ಲರೂ ರೆಡಿ ಇದೆ. ಇದನ್ನ ಸಾವಯವ ಕೃಷಿ ಮತ್ತು ವಾಣಿಜ್ಯ ಬೆಳೆ ಬೆಳಿತೀವಿ ಅಂತ ಅದರ ಅನ್ಕೊಂಡು ಅದು ನಿಮ್ಮ ಮುಂದಿನ ಒಂದು ಬೆಳೆ ಪದ್ಧತಿ ಮತ್ತು ಕೃಷಿ ಪದ್ಧತಿ ಇದನ್ನು ಅವಲಂಬಿಸಿ. ನೀವೇನಾದ್ರು ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಂಥ ಮೆಟೀರಿಯಲ್ ಆಯಿತು ಅಂತಂದ್ರೆ ಅದಕ್ಕೆ ಬೇಡಿಕೆ ಆಗ್ತದೆ. ಅದನ್ನು ನಾವು ವಿಸ್ತೃತವಾಗಿ ಮಾತಾಡೋದು ಮುಂದಕ್ಕೆ ಇವತ್ತೇ ಕೂಸುಟ ಮುಂದಕ್ಕೆ ಪಾಲಿಸ್ತಾರೆ ಅಂತ. ನಿಮ್ಮ ಎಚ್ಚರಿಕೆ ಇವತ್ತು ಒಂದು ಬೋರ್ ಹೊಡಿಸ್ಬೇಕಾದ್ರೆ ಎಷ್ಟು ಕೆಲಸ ಒಬ್ಬರು ಜವಾಬ್ದಾರಿ ವಹಿಸ್ಕೊಳ್ತಾನೆ. ರೈತರ ಹತ್ರ ಮಾತಾಡೋದಿಲ್ಲ, ಚುನಾವಣೆ ಮಾಡೋದು ಈ ರೈತರು ಮಾತಾಡೋದು, ಎಲ್ಲ ಬರೆಯ ಹೋಗು, ಎಲ್ಲ ಬರೆಯ ಚರ್ಚೆ ಹೋಗು, ಎಲ್ಲ ಬರೆಯ ಮಾತಾಡೋದು, ಎಲ್ಲ ಬರೆಯ ಚರ್ಚೆ ಮಾಡೋದು. ಇಲ್ಲಿ ಯಾವುದೇ ಕಂಡೀಷನ್ ಇಲ್ಲ. ಇಲ್ಲಿ ಒಂದೇ ಕಂಡೀಷನ್ ನಾ ಅರ್ಥ ಮಾಡ್ಕೋಬೇಕವ ಅಷ್ಟೇ. ನಿನ್ನ ಸಂಘದ ಜವಾಬ್ದಾರಿ ಹಕ್ಕುಗಳು ಏನು ಅದನ್ನ ಅರ್ಥ ಮಾಡ್ಕೊಂಡು ಮುಂದಾಯ್ತಲ್ಲಿ. ನರೇಂದ್ರ ಸ್ವಾಮಿ ಇಲ್ಲ, ಇವರಿಗಿಲ್ಲ, ಜೈನ್ ಇರಿಗೇಷನ್ ಇಲ್ಲ, ಯಾರು ನಿಮ್ಮಕ್ಕೆ ನೀರು ಒಂದು ಕಡೆ ಈಗ ಏನ್ ಕಟ್ಟಬೇಕಾದ್ರೆ ಮೊದಲೇ ಹುಟ್ಟಿರ್ತಾರೆ. ನೀವು ಪಂಚಾಯತಿಲಿ ಇದ್ದವರು ಈ ಕೆಲಸ ಮಾಡಿ ಅಂತ ಹೆಚ್ಚು ಬಿಟ್ಬಿಡಿ. ನಾವು ನಮ್ಮ ಅಕ್ಷಕ್ಕೆ ನಾವು ಮಾಡ್ಕೊಳ್ತೀವಿ. ನೀವು ಮಾರ್ಗದರ್ಶನದಲ್ಲಿ ನೀವೇನು ಬೆಳಿಗ್ಗೆ ಹತ್ರ ನೀವು ಒಂದು ಶಂಕುಸ್ಥಾಪನೆ ಮಾಡಿ ಒಂದು ಇದ್ಮಾಗ ಅವತ್ತಿನ ಮೀಟಿಂಗ್ ಇಂದ ಇವತ್ತಿನವರೆಗೂ ಹೇಳಿದ್ರಿ. ಇನ್ನು ಎಷ್ಟು ಸರಿ ಹೇಳ್ಬೇಕು ನಮ್ಗೆ? ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ. ನಿಮ್ ಜೊತೆ ಇರ್ತೀವಿ ನಾವು. ಆ ಪಂಚಾಯತಿನಲ್ಲಿ ಆ ಇಂತಿಂತವ್ರ ಮುಖ